ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? BM ಇನ್ ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವಾಗ ಟೈಮು ಬಂದು 7 ಗಂಟೆ 12 ನಿಮಿಷ ಆಗಿದೆ. 7 ಕಾಲ ಆಯಿತು. ಸೊ ನಾನಿವಾಗ ಹೊರಟಿರೋದು ಹೊಸಹಳ್ಳಿ ಅಂತ ಹೇಳ್ಬಿಟ್ಟು. ಇವತ್ತು ಗೋಣಿಬೀಡು ಅಗ್ರಹಾರ ಜಾತ್ರೆ. ಸೊ ಮನೇಲಿ ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ದಾರೆ. ದೊಡ್ಡಪ್ಪ ಅವ್ರ ಮನೇಲಿ ಇದ್ದಾರೆ. ನನ್ನೂ ಡ್ಯೂಟಿ ಮುಗಿಸ್ಕೊಂಡು ಬೇಗ ಬಾ ಅಂತ ಹೇಳಿದ್ರು. ಸೈಟಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಇತ್ತು. ಇನ್ನೇನು ಕೆಲಸ ಮುಗಿಯೋಷ್ಟರಲ್ಲಿ ಒಂದು ಪ್ರಾಬ್ಲಮ್ ಬೇರೆ ಆಯಿತು. ಅದಕ್ಕೋಸ್ಕರ ಹೊರಟಿದ್ದು ಬೇರೆ ಲೇಟ್ ಆಯಿತು. ಅಲ್ಲಿಂದ ಬರೋದೇ ಲೇಟು. ಇವಾಗ ಇಲ್ಲಿಂದ ಹೋಗ್ಬೇಕಾದ್ರೆ 7 ಕಾಲ ಆಯಿತು. ಆಲ್ರೆಡಿ ನಾನು ಹೇಳಿದ್ದೀನಿ ಮನೆಯಲ್ಲಿ ನಾನು ಬರೋದು ಟೈಮ್ 8 ಗಂಟೆ ಆಗ್ಬೋದು, 8 ಗಂಟೆ ದಾಟುತ್ತೆ ಅಂತ ಹೇಳಿ. ಸೊ 7 ಕಾಲ ಆಯಿತು. ಎಕ್ಸಾಕ್ಟ್ಲಿ ಅಷ್ಟೊತ್ತು ಆಗ್ಬೋದು ಮೇ ಬಿ. ಭಯ ಏನಂತ ಹೇಳಿದ್ರೆ ಆನೆಗಲ್ಲೆಟೆ ರೋಡ್, ಅದೇ ಪ್ರಾಬ್ಲಮ್, ಮತ್ತಿನ್ನೇನು ಇಲ್ಲ. ಫ್ಯಾಮಿಲಿ ಎಲ್ಲರೂ ಇದ್ದಾರಲ್ಲ, ಸೊ ಹಾಗಾಗಿ ಹೋಗ್ಬರೋಣ ಅಂತ ಹೇಳಿ ಮನ್ಸಾಯ್ತು. ಸೊ ಬೆಳಿಗ್ಗೆ ಬೇರೆ ಬೇಗ ಎದ್ದು ಹೋಗ್ಬೇಕು ಮತ್ತೆ ಡ್ಯೂಟಿಗೆ. ಇಲ್ಲಿ ಸ್ವಲ್ಪ ರೋಡ್ ಚೆನ್ನಾಗಿದೆ, ಪ್ರಾಬ್ಲಮ್ ಇಲ್ಲ. 1-2 ಕಿಲೋಮೀಟರ್ ಆಫ್ ರೋಡ್ ಸಿಗುತ್ತೆ, ಅದನ್ನ ದಾಟ್ಕೊಂಡು ಹೋಗೋದೇ ದೊಡ್ಡ ವಿಷಯ. ಅದೇ ಪ್ಲೇಸಲ್ಲಿ ಆನೆಗಲಾಟೆ ಬೇರೆ, ಆಫ್ ರೋಡ್ ಹತ್ರನೇ. ನಿಮ್ಗೆ ಆಲ್ರೆಡಿ ಒಂದು ವ್ಲಾಗಲ್ಲಿ ಹಾಕಿದೆ ನೋಡಿ, ಆನೆ ಕೈಯಿಂದ ಈ ಪ್ಲೇಸಲ್ಲಿ ತಪ್ಪಿಸ್ಕೊಂಡಿದ್ದು ನಾನು, ಬದುಕುಳಿದಿದ್ದು ಅಂತ ಹೇಳ್ಬಿಟ್ಟು. ಅದೇ ಪ್ಲೇಸಿಗೆ ಹೋಗ್ತಿರೋದು ನಾನು ಇವಾಗ. ತುಂಬ ಲೇಟ್ ಆಯ್ತು, ಬಟ್ ಏನು ಮಾಡೋಂಗಿಲ್ಲ. ನಮ್ಮ ಮನೆಯಿಂದ ಫೋನ್ ಮಾಡಿಬಿಟ್ಟು ಜನ್ನಾಪುರ, ಸಕಲೇಶ್ಪುರ, ಆನೆಮಾಲು, ಮೂಡಿಗೆರೆ ರೂಟಾಗಿ ಹೋಗಿ ಅಲ್ಲಿ ಜನ್ನಾಪುರ ಅಂತೇಳಿ ಒಂದು ಪ್ಲೇಸ್ ಬರುತ್ತೆ. ಆ ಪ್ಲೇಸಿಂದ ಗೋಣಿಬೀರು ರೂಟಿಗೆ ತಗೊಂಡು ಅಲ್ಲಿಂದ ಮತ್ತೆ ರೂಟ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ಹೊಸಹಳ್ಳಿ ಅಂತ ಹೇಳ್ಬಿಟ್ಟು ಊರ ಹೆಸರು. ಇದೊಂದು ರೋಡು ಹಾಳಾಗಿತ್ತು, ಇವಾಗ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ ರೂಟು. ಇಲ್ಲಿ ಮಾಮೂಲಿ ಇದ್ದಿದೆ ರೂಟು, ಇಲ್ಲಿ ಚೆನ್ನಾಗಿತ್ತು. ಇಲ್ಲಿಂದ ಮುಂದೆ ಸ್ವಲ್ಪ ಇಲ್ಲಿ ಬ್ಯಾದ್ನೆ ಅಂತ ಒಂದು ಊರಿದೆ, ಅಲ್ಲಿಂದ ರೂಟ್ ಚೆನ್ನಾಗಿರ್ಲಿಲ್ಲ, ಇವಾಗ ಚೆನ್ನಾಗಿ ಮಾಡಿದ್ದಾರೆ. ಮೊನ್ನೆ ರೀಸೆಂಟಾಗಿ ನಾನು ಬೇಲೂರು ಹೋಗೋಕ್ಕಿತ್ತು, ಆ ಟೈಮಲ್ಲಿ ನಾನು ನೋಡಿದ್ದೆ. ಇಲ್ಲಿಂದ ರೋಡ್ ಚೆನ್ನಾಗಿರ್ಲಿಲ್ಲ, ಇಲ್ಲಿ ಎಲ್ಲ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಬಟ್ ಇಲ್ಲಿಂದ 1 ಕಿಲೋಮೀಟರ್ ಅಲ್ಲಿಂದ ರೋಡು ಹೊಸದಾಗಿ ಮಾಡಿದ್ದಾರೆ. ನಾವು ಮೊನ್ನೆ ಬೇಲೂರಿಗೆ ಹೋಗ್ಬೇಕಾದ್ರೆ ಬಿಕ್ಕೋಡ್ವರೆಗೂ ಆಗಿತ್ತು ರೋಡು. ಸೊ ಇವಾಗ ಎಲ್ಲಿವರೆಗೂ ಆಗಿದೆ ಗೊತ್ತಿಲ್ಲ. ಬಿಕ್ಕೋಡಿಂದ ಆಚೆ ಬೇಲೂರು ರೂಟು ಸಖತ್ ಹಾಳಾಗಿದೆ. ಟೂರಿಸ್ಟ್ ಹೈವೇ, ಹೆವಿ ಬ್ಯುಸಿ ರೋಡ್ ಇದು. ಬೇಲೂರು ಹಳೆಬೀಡಿಗೆ ಇದೇ ರೂಟು, ಮೇನ್ ರೋಡು. ಬಟ್ ಇದೇ ರೂಟ್ನ ರೆಡಿ ಮಾಡ್ಸೋಕೆ ಇಷ್ಟು ಟೈಮ್ ತಗೊಳ್ತಿದ್ದಾರೆ. ಸಖತ್ ಹಾಳಾಗಿದೆ ಬೇಲೂರು ರೂಟ್. ಮೊನ್ನೆ ಹೋದಾಗ ನಮಗೆ ಗಾಡಿ ಓಡ್ಸೋಕೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ರೂಟ್ ಚೇಂಜ್ ಮಾಡಿದ್ದೀವಿ ನಾವು. ಬೇಲೂರಿಗೆ ಹೋಗೋ ರೂಟ್ನ ನಾವು ಚೀಕ್ನಳ್ಳಿ ಆಗಿ ಶಾರ್ಟ್ ಕಟ್ ತಗೊಂಡು ಅಲ್ಲಿಂದ ಬೇಲೂರಿಗೆ ಹೋಗಿದ್ದು. ಅಷ್ಟು ಹಾಳಾಗಿದೆ ರೋಡು, ಗಾಡಿ ಓಡ್ಸೋಕ್ಕೆ ಬೇಜಾರಾಗುತ್ತೆ. ಇವಾಗ ಮೇ ಬಿ ಆಗಿರ್ಬೋದು ಅನ್ಕೋತೀನಿ. ನಾವು ಮೊನ್ನೆ ನೋಡ್ಬೇಕಾದ್ರೆ ಬಿಕ್ಕೋಡ್ವರೆಗೂ ಕ್ಲಿಯರ್ ಆಗಿತ್ತು ರೂಟು. ನಾನು ಯೋಚನೆ ಮಾಡೋದು ಬೇಲೂರು ಹಳೆಬೀಡು ಒಂದ್ಸರಿ ಹೋಗಿ ವ್ಲಾಗ್ ಮಾಡೋಣ ಅಂತೇಳಿ. ಟೈಮೇ ಸಿಗ್ತಿಲ್ಲ, ಸಖತ್ ಬ್ಯುಸಿ ವರ್ಕ್. ಸೊ ಟೈಮೇ ಸಿಗ್ತಿಲ್ಲ. ಇನ್ನು 3 ತಿಂಗಳು ನಮಗೆ ಪುರ್ಸೊತ್ತೆ ಇರಲ್ಲ. ಈ 3-4 ತಿಂಗಳಲ್ಲಿ ಎಲ್ಲ ಬಿಲ್ಡಿಂಗ್ಗಳು ಬಿಟ್ಕೊಡ್ಬೇಕು ಅಂತ ಇದೆ ನೋಡಿ. ಇಲ್ಲಿಂದ ರೂಟು ಚೆನ್ನಾಗಿ ಮಾಡಿದ್ದಾರೆ, ಇಲ್ಲಿಂದ ಕಂಟಿನ್ಯೂ ಚೆನ್ನಾಗಿದೆ ರೂಟು. ಅದೇ ಇನ್ನು 3 ತಿಂಗಳು ಸಖತ್ ಬ್ಯುಸಿ, ವರ್ಕ್ಗಳು ಸಖತ್ ಬ್ಯುಸಿ ಇದೆ. 3-4 ಬಿಲ್ಡಿಂಗು ಇನ್ನು 4 ತಿಂಗಳಲ್ಲಿ ಬಿಟ್ಕೊಡ್ಬೇಕು. ಸೊ ಹಾಗಾಗಿ ಮೇಯ್ನ್ ಆಗಿ ಅಂತ ಹೇಳಿದ್ರೆ ನಮಗೆ ಮಾರ್ನಳ್ಳಿ ಸೈಟ್. ಸೊ ನಾಳೆ ಅಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ, ಅದಕ್ಕಾಗಿ ನಾನು ಬೆಳಿಗ್ಗೆ ಬೇಗ ಎದ್ದು ಹೋಗ್ಬೇಕು. ಏನು ಮಾಡೋದು, ಇಲ್ಲಿ ಮನೆಗೆ ಬೇರೆ ಬರ್ತೀನಿ ಅಂತೇಳಿ ಒಪ್ಕೊಂಡಿದ್ದೆ ಮೊದಲೇ, ಹಂಗಾಗಿ ಹೋಗ್ಲೇಬೇಕಿತ್ತು. ಇಲ್ಲೊಂದು ಅನ್ಸಿದೆ, ಇಲ್ಲಿ ಒಂದು ಅನ್ಸಿದೆ, ಇಲ್ಲೊಂದು ತೆಗ್ದಿದ್ದಾರೆ. ಬಂತು. ಕೆಲಸದಲ್ಲಿ ಪುರ್ಸೊತ್ತು ಅನ್ನೋದೇ ಇಲ್ಲ ಇವಾಗ ಸದ್ಯಕ್ಕೆ. ಅಲ್ಲ, ನಮಗಂತ ಪ್ರಾಬ್ಲಮ್ ಏನಿಲ್ಲ, ಬಟ್ ಏನು ಬಿಡಿಲ್ಲ, ಇದೇ ಪ್ಲೇಸಲ್ಲಿ ನೋಡಿ ಸ್ಕಿಡ್ ಆಗೋದು. ಯಾರಿಗೂ ಹೆಂಗೆ ಹೋಗ್ತಾನೆ, ಮರಳೆಲ್ಲ ರೋಡಿಗೆ ಬಂದು, ಹೊಸ ರೋಡ್ ಬೇರೆ, ಸರಿಯಾಗಿ ಜಾರುತ್ತೆ. ಯಾರಿಗೆ ಬೇಕು ಆದರೂ ಒಂದ್ಸರಿ ಟ್ರೈ ಮಾಡ್ಬೋದಲ್ವಾ, ಓವರ್ಟೇಕ್ ಮಾಡೋಣ. ನಮಗೆ ಆಗಲ್ಲ, ಯಾಕೆ? ನಾವು ಅಪ್ಪನಗುಟ್ಟಿ ಥರನೇ ಗಾಡಿ ಓಡಿಸೋದು. ಅವನ ಅಕ್ಕನ
ನಾವು ಅವಾಗಲೇ ಹಂಗೆ ಇವಾಗ ಕೇಳಬೇಕಾ? ಅವರಲ್ಲಿ ಬಂತು. ಇಲ್ಲೊಂದು ದೊಡ್ಡ ಹಂಸ ಇತ್ತು. ಇಲ್ಲಿ ಹಂಸ ಅಂದ್ರೆ ಹಂಸ ಅಲ್ಲ, ಗುಂಡಿ ಇತ್ತು ಇಲ್ಲಿ ಈ ಪ್ಲೇಸ್ ಅಲ್ಲಿ. ಅದೊಂದು ಗುಂಡಿನ ಇವಾಗ ಸರಿ ಮಾಡಿ ಒಳ್ಳೇದಾಯ್ತು. ಇಲ್ಲಾಂದ್ರೆ ಎಷ್ಟು ಜನ ಇಲ್ಲಿ ಗುಂಡಿ ಆರಿಸಿ ಬಿದ್ದಿದಾರೋ ಅಥವಾ ಶಾಕ್ ಅಬ್ಸರ್ವ್ ಕಿತ್ಕೊ ಹೋಗಿದ್ಯೋ ಗೊತ್ತಿಲ್ಲ. ದೊಡ್ಡದೊಂದು ಗುಂಡಿ ಇತ್ತು. ಈಗ ಅರಳಿ ಊರಿಗೆ ಬಂದ್ವಿ. ಈಗ ಎಲ್ಲಿ ಏನಾದ್ರೂ ತಗೊಂಡು ಹೋಗ್ಬೇಕು ಮನೆಗೆ. ಐಸ್ ಕ್ರೀಮ್ ತಗೋಬೇಕು. ನನ್ನ ತಂಗಿಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಒಂದು ಐಸ್ ಕ್ರೀಮ್ ತಗೊಂಡು, ದೊಡ್ಡದು ಫ್ಯಾಮಿಲಿ ಪ್ಯಾಕ್ ಇರುತ್ತಲ್ಲ, ಆದ್ರೂ ಒಂದು ಐಸ್ ಕ್ರೀಮ್ ತಗೊಳ್ಬೇಕು ಇವಾಗ. ಐಸ್ ಕ್ರೀಮ್ ಅಂಗಡಿ ಎಲ್ಲಿದೆ ನೋಡಿ. ನಮ್ಮ ಅರಳಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಏನು ವಿಷಯ ಅಂತ ಗೊತ್ತಿಲ್ಲ. ಸಿಗುತ್ತೋ ಇಲ್ವೋ? ಐಸ್ ಕ್ರೀಮ್ ಸಿಗುತ್ತೆ. ಓಹ್, ಫೈನಲಿ ಅರಳಿಯಿಂದ ಹೊರಟ್ವಿ. ಅರಳಿ ಜಿಗ್ಗ ಮಾಡಿದ್ದಾರೆ. ಅಂಬೇಡ್ಕರ್ದು ಏನು ಫಂಕ್ಷನ್ ಇರೋದ್ರಿಂದ. ಇವಾಗ ಆನೆ ಗಲಾಟೆ ಆಗಿರೋದ್ರಿಂದ ತಮ್ಮನಿಗೊಂದು ಫೋನ್ ಮಾಡಿಕೊಂಡು ಆನೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ಒಂದು ಕನ್ಫರ್ಮ್ ಮಾಡ್ಕೊಂಡ್ರೆ ಬೆಟರ್ ಅಂದ್ಕೋತೀನಿ. ಮುಂದೆ ಹೋಗ್ತಾ ಒಂದು ಕಡೆ ಗಾಡಿ ನಿಲ್ಲಿಸಿ ತಮ್ಮನಿಗೆ ಒಂದು ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕು ಆನೆ ಎಲ್ಲಿದೆ ಅಂತ ಹೇಳ್ಬಿಟ್ಟು. ತಮ್ಮ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಲ್ಲಿ ಇರೋದ್ರಿಂದ ಒಂದು ಈಸಿ ಆನೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ಅವನಿಗೆ ಗೊತ್ತಿರುತ್ತೆ. ಹಾಗಾಗಿ ಅವನ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ. ನೋಡೋಣ. ಈ ಗಾಡಿದ್ದು ಹೆಡ್ಲೈಟ್ ನೋಡಿ ಎಷ್ಟು ಖರಾಬ್ ಇದೆ ಅಂತ ಹೇಳಿದ್ರೆ, ಏನು ಕರೆಕ್ಟಾಗಿ ಟರ್ನ್ ಹತ್ರ ಗೊತ್ತೇ ಆಗಲ್ಲ. ಅದಕ್ಕೋಸ್ಕರ LED ಹಾಕ್ಸಿದ್ದೀನಿ. ಆ LED ಹಾಕ್ಸಿದ್ದೀನಿ, ಅದು ಕೂಡ ಅಷ್ಟೇ ಅಷ್ಟು ಚೆನ್ನಾಗಿಲ್ಲ. ಇದು ಪರವಾಗಿಲ್ಲ, ವೈಡ್ ಆಗಿ ಬಿಡುತ್ತೆ. ಇದರಲ್ಲಿ ಫಾಗ್ ಕೂಡ ಇದೆ, ಹಾಗೆ ವೈಟ್ LED ಕೂಡ ಇದೆ. ಸೊ ಅದಕ್ಕಾಗಿ ಇದನ್ನೇ ಹಾಕೊಂಡು ಹೋಗೋದು ನಾನು. ಇದು ರೂಟು ನನ್ನ ಫೇವ್ರೆಟ್ ರೂಟು. ಆನೆ ಕಾಟ ಜಾಸ್ತಿ ಆಗಿದ್ರಿಂದ ಈಗ ಭಾರಿ ಹಿಂಸೆ ಈ ರೂಟಲ್ಲಿ ಹೋಗೋಕ್ಕೆ, ಭಯನೇ ಆಗುತ್ತೆ. ನಾನಿವಾಗ ಒಂದು ಕಡೆ ಲಕ್ಷ್ಮೀಪುರ ಅಂತ ಹೇಳ್ಬಿಟ್ಟು ಒಂದು ಊರಿದೆ. ಆ ಊರು ದಾಟಿದ್ರೆ ಅಲ್ಲಿಂದ ಮುಂದೆ ಒಂದು 3 ಕಿಲೋಮೀಟರ್ ಫುಲ್ ಫಾರೆಸ್ಟೇ ಇರೋದು. ಅಲ್ಲಿಂದ ಒಂದು ಎಸ್ಟೇಟ್ ದಾಟ್ಕೊಂಡು ಅದೇ ನಾನು ಹೇಳಿದ್ನಲ್ಲ ಆಫ್ ರೋಡು, ಅದೇ ಅಲ್ಲಿಂದ ಮಿನಿಮಮ್ ನನಗೊಂದು 5.5 ಕಿಲೋಮೀಟರ್ ವರೆಗೂ ನನಗೆ ಮನೆಗಳು, ಒಂದೇ ಒಂದು ಮನೆಗಳು ಸಿಗಲ್ಲ. ಸ್ವಲ್ಪ ಹಾರರ್ ಆಗಿದೆ ರೂಟು. ಭಯ ಅಂದ್ರೆ ಆನೆಗಳದ್ದು. ಇಲ್ಲೆಲ್ಲ ತುಂಬಾ ಸೀನ್ಗಳೆಲ್ಲ ಆಗಿದೆ, ತುಂಬಾ ಜನರಿಗೆ ಸೀನ್ ಆಗಿದೆ. ಬಟ್ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ. ನಾವು ಭಯ ಪಡೋದು ಆನೆಗೊಂದು ಮಾತ್ರ. ನೋಡುವ, ಅಂತ ಸಿಚುವೇಶನ್ ಏನಾದ್ರು ಬಂದಾಗ ಅಂಥದಕ್ಕೂ ಎದುರೋಣ. ಬಟ್ ಅಂಥ ಸಿಚುವೇಶನ್ ನನಗೆ ಆಗಿಲ್ಲ. ಆಗಿರೋದನ್ನ ಒಂದು ಸ್ಟೋರಿ ಮಾಡಿ ನಿಮಗೆ ಯೂಟ್ಯೂಬಲ್ಲಿ ನಾನು ಬಿಟ್ಟಿದ್ದೀನಿ ಆಲ್ರೆಡಿ ವಿಡಿಯೋ. ಅದ್ರ ಮೇಲೆ ಅಂಥ ಸಿಚುವೇಶನ್ ಏನೂ ಆಗಿಲ್ಲ. ಇವತ್ತು ಅಂಥ ಸಿಚುವೇಶನ್ ಏನಾದರೂ ಆಯಿತು ಅಂದರೆ ನೋಡೋಣ, ಲೈವಲ್ಲೇ ಇರುತ್ತೆ ವಿಡಿಯೋ. ರೋಡ್ ಮಾತ್ರ ಇದು ಪೀಸಾಗಿ ಸಖತ್ತಾಗಿದೆ ರೋಡು. ಈ ಗಾಡಿದೊಂದು ಹೊಸ ವರ್ಷ ಸ್ಟಾರ್ಟ್ ಮಾಡಿದೆ. 80, 85, 90 ದಾಟಂಗಿಲ್ಲ. 80, 85, 90 ದಾಟಿದ ತಕ್ಷಣ ಗಾಡಿ ಆಫ್ ಆಗುತ್ತೆ. ರೀಸೆಂಟ್ ಸ್ಟಾರ್ಟ್ ಆಗಿದೆ, 1 ತಿಂಗಳಾಯ್ತು. ನಾನು ಸರ್ವಿಸು ತಗೊಂಡೋಗಿಲ್ಲ ಶೋರೂಮಿಗೆ. ಬಟ್ ಈ ಥರ ಯಾಕೆ ಆಗ್ತಿದೆಯೋ ಗೊತ್ತಿಲ್ಲ. ಡೈರೆಕ್ಟ್ ಗಾಡಿ ಆಫ್ ಆಗಿಬಿಡುತ್ತೆ. ಅಂದರೆ ಸ್ಟ್ಯಾಂಡ್ ಸಿಗ್ನಲ್ ತೋರಿಸುತ್ತೆ. ಇದು ಸ್ಟ್ಯಾಂಡ್ ಹಾಕಿದ್ರೆ ಗಾಡಿ ಸ್ಟಾರ್ಟ್ ಆಗೋದಿಲ್ಲ, ಸೆನ್ಸರ್. ಸೊ ಹಾಗಾಗಿ ಸ್ಟ್ಯಾಂಡ್ ಸಿಗ್ನಲ್ ತೋರಿಸೋದು. ಸ್ಟ್ಯಾಂಡ್ ಸಿಗ್ನಲ್ ತೋರಿಸಿದ್ರೆ ಇಂಜಿನ್ ಆಫ್ ಆಗಿದೆ ಅಂತಾನೆ ಅರ್ಥ.
ಅಂದರೆ ಗಾಡಿ ಮತ್ತೆ ನಾನು ರನ್ನಿಂಗಲ್ಲೇ ಸ್ಟ್ಯಾಂಡ್ನ ಸ್ವಲ್ಪ ಕೆಳಗೆ ಮಾಡಿ ಮತ್ತೆ ಮೇಲ್ಗಡೆ ಮಾಡಿದರೆ ಮಾತ್ರ ಗಾಡಿ ಆನ್ ಆಗುತ್ತೆ, ಇಲ್ಲಾಂದರೆ ಗಾಡಿ ಆನ್ ಆಗಲ್ಲ. ಇವತ್ತು ಆ್ಯಕ್ಚುಲಿ ಅಲ್ಲಿಂದ ಮಾರ್ನಳ್ಳಿಂದ ನಾನು ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾದ್ರೆ ಕಮ್ಮಿ ಅಂದ್ರೆ ಒಂದು 7-8 ಕಡೆ ಆ ಥರ ಗಾಡಿ ಆಫ್ ಆಯಿತು. ಸಿಕ್ಕಾಪಟ್ಟೆ ಸಿಟ್ಟು ಬರೋದು ಗಾಡಿ ಆ ಥರ ಆಫ್ ಆದಾಗ. ಏನು ಅರ್ಜೆಂಟಲ್ಲಿ ಇವಾಗ ನೋಡಿ ಒಂದು ಕಡೆ ಆನೆ ಸಿಕ್ತು ಅಂತಾನೆ ಅಂದ್ಕೊಳ್ಳಿ, ಆ ಪ್ಲೇಸಲ್ಲಿ ಏನಾದರೂ ಈ ಥರ ಗಾಡಿ ಇಂಜಿನ್ ಆಫ್ ಆಯಿತು ಅಂತ ಹೇಳಿದರೆ, ಈ ಗಾಡಿಗೆ ಇನ್ನೊಂದು ಅಂತ ಹೇಳಿದರೆ ಕಿಕ್ಕರ್ ಇಲ್ಲ, ಅದೊಂದು ಪ್ರಾಬ್ಲಮ್ಮು. ಸೆಲ್ಫಲ್ಲೇ ಸ್ಟಾರ್ಟ್ ಮಾಡಬೇಕು. ಆನೆ ಸಿಕ್ಕಾಗ ಕಿಕ್ಕರ್ ಹಿಡ್ಕೊಂಡು ಏನು ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಕಿಕ್ಕರಿಗೆ ಕಾಲೇ ಹೋಗಲ್ಲ, ಎದ್ದು ಬಿದ್ದು ಎಲ್ಲರೂ ಓಡಬೇಕು ಅನಿಸುತ್ತೆ. ಸೆಲ್ಫ್ ಬೆಟರ್. ಬಟ್ ಏನಾದರೂ ಅಂಥ ಸಿಚುವೇಶನಲ್ಲಿ ಗಾಡಿ ಇಂಜಿನ್ ಆಫ್ ಆಯಿತು ಅಂತ ಹೇಳಿದರೆ ಸ್ಟ್ಯಾಂಡ್ ಮೇಲೆ ಕೆಳಗೆ ಮಾಡಿ ಮೇಲೆ ಮಾಡಬೇಕು, ಮತ್ತೆ ಗಾಡಿ ಸ್ಟಾರ್ಟ್ ಮಾಡ್ಕೋಬೇಕು, ದೊಡ್ಡ ಹಿಂಸೆ. ಇವಾಗ ನೋಡಿ ಮಲ್ಸೌರ್ ಹತ್ರ ಬಂದೆ. ಈಚೆ ರೂಟಲ್ಲಿ ಹೋಗ್ಬೋದು, ಅದು ಸ್ವಲ್ಪ ಲಾಂಗ್ ಆಗುತ್ತೆ. ನಾನು ಆ ರೂಟಲ್ಲಿ ಹೋಗಿರೋದು ಒಂದ್ಸರಿ, ಯಾಕೆ ಸುಮ್ಮನೆ ಹೋಗ್ಬಿಟ್ಟು ತಲೆ ಕೆಡಿಸ್ಕೊಳ್ಳೋಣ ಆ ರೂಟಲ್ಲಿ, ಅದಕ್ಕೆ ಡೈರೆಕ್ಟ್ ಹೋಗೋಣ ಇದೇ ರೂಟಲ್ಲಿ. ಮಾರ್ನಿಂಗ್ ಎಷ್ಟೊತ್ತಿಗೆ ಎದ್ದು ಬರ್ತೀನೋ ಗೊತ್ತಿಲ್ಲ. ಫಾಗ್ ಇದ್ರೆ ಮಾತ್ರ ಸೂಪರ್ ವ್ಲಾಗ್ ಆಗುತ್ತೆ. ನಾನು ಈ ಇಷ್ಟೊತ್ತಲ್ಲಿ ನಾನು ಕ್ಯಾಮ್ರಾ ಆನ್ ಮಾಡ್ಕೋತಿರ್ಲಿಲ್ಲ, ಏನಾದರೂ ಇರಲಿ ಈ ಆನೆ ಗಲಾಟೆದ್ದು ಸೇಫ್ಟಿಗೋಸ್ಕರ. 5-5.5 ಕಿಲೋಮೀಟರ್ ಮನೆಗಳಿಲ್ಲಲ್ಲ ರೂಟಲ್ಲಿ, ಸೊ ಅದಕ್ಕೋಸ್ಕರ ಸೇಫ್ಟಿ ಇರಲಿ ಅಂತ ಹೇಳ್ಬಿಟ್ಟು. ಫಾರೆಸ್ಟ್ ರೋಡ್ ಆಗಿರೋದ್ರಿಂದ ಈ ಕಾಡು ಪ್ರಾಣಿಗಳದ್ದು, ಜಿಂಕೆಗಳಿದೆ, ಕಾಡಂದಿ. ಅಯ್ಯೋ ಇಲ್ಲಿ ನೋಡಿಯಪ್ಪ, ಈ ದನ ಸಾಕೋರು ಇದೊಂದು, ಅದು ಆ ರೋಡಲ್ಲೇ ನಿಂತಿರುತ್ತೆ. ಏನಾದರೂ ಸ್ಪೀಡಾಗಿ ಬಂದರೆ ಆ ದನಗಳಿಗೂ ಪೆಟ್ಟು, ಗಾಡಿ ಓಡಿಸೋನಿಗೂ ಪೆಟ್ಟು. ಬೈಕಲ್ಲಿ ಬರೋರಿಗೆ ಸಖತ್ ಪ್ರಾಬ್ಲಮ್ಮು. ಅಟ್ಲೀಸ್ಟ್ ಅದನ್ನು ಒಂದು ಬಿಟ್ಟಾದ್ಮೇಲೆ ಸಾಕ್ತಿದ್ದೀರಾ ಅಂತ ಹೇಳಿದರೆ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿನೂ ಇರಬೇಕು. ಮನೆಗೆ ತಗೊಂಡೋಗಿ ಕಟ್ಟಾಕೋ ರೀತಿ. ನೋಡಿ ಇಲ್ಲಿಂದ ಸ್ಟಾರ್ಟ್. ನನ್ನ ರೈಟ್ ಸೈಡ್ಗೆ ಏನಿದೆ ಫುಲ್ ಫಾರೆಸ್ಟ್. ಇಲ್ಲಿಂದ ಫಾರೆಸ್ಟಲ್ಲಿ ಆನೆ ಇರೋದು. ಫೋನ್ ಮಾಡಿ ಆನೆಗಳು ಎಲ್ಲಿದೆ ಅಂತೇಳಿ ಕನ್ಫರ್ಮ್ ಮಾಡ್ಕೋಬೇಕು. ಆನೆ ಇಲ್ಲ ಅಂತ ಹೇಳಿದರೆ ಆರಾಮಾಗಿ ಹೋಗ್ಬೋದು, ಪ್ರಾಬ್ಲಮ್ ಇಲ್ಲ, ಚಿಂತೆ ಇಲ್ಲ, ಟೆನ್ಷನ್ನೇ ಇಲ್ಲ, ಆರಾಮಾಗಿ ಹೋಗ್ಬೋದು. ಹೊಸಳ್ಳಿಗೆ ಇವಾಗ ಮಣ್ ರೂಟ್ ಅಲ್ಲೇ ಹೋಗ್ತೀರಾ? ಆನೆ ಎಲ್ಲಿದೆ? ಇದೆಯಾ? ಇಲ್ಲ ತಾನೆ? ಕಲ್ಗಂಡಿ ಫಾರೆಸ್ಟ್ ಅವ್ರು ಇರ್ತೀರಾ? ಇಲ್ಲ ಕಲ್ಗಂಡಿ ಅದು ದೊಡ್ಡರ್ನು ನೋಡ್ಲಿಲ್ಲ ನಾನು. ನಾನೀಗ ಅವತ್ತು ಸಿಕ್ಕಿರಿ ಗೊತ್ತಾ ನೀವು? ಆ ಸ್ಟ್ರೈಟ್ ರೋಡ್ ಅಲ್ಲಿ ಅದರಿಂದ ಮುಂದಿನ ದೊಡ್ಡರ್ನು ಸಿಗಲ್ಲ. ಹೌದಾ? ಇವನಲ್ಲಿ ನೀತಿ ಅಲ್ಲೇ ಡ್ಯೂಟಿ ನನಗೆ. ಓ ಅಲ್ಲೇ ಇದಾನ? ಇವಾಗ ಆ ಕಡೆ ಇವತ್ತು ಜಾತ್ರೆ ಹೋಗಿರ್ಲಿಲ್ವಾ? ಬಂದ್ವಿ, ನೀವು ಎಲ್ಲಿದ್ರಿ? ನಂಗೆ ಡ್ಯೂಟಿ ಇತ್ತು ಕಣ. ಆನೆದೇನು ಪ್ರಾಬ್ಲಮ್ ಇಲ್ಲ ಅಂತೆ, ಆನೆ ಇಲ್ಲ ಅಂತ ಹೇಳಿದ್ರು. ಆನೆ ಬೇರೆ ಕಡೆ ಇದೆಯಂತೆ, ಆರಾಮಾಗಿ ಹೋಗ್ಬೋದು. ಬಟ್ ನನ್ನ ತಮ್ಮನ ಹೇಳಿದ್ದು ಡೇಂಜರ್ ರೋಡು, ನೋಡ್ಕೊಂಡು ಹೋಗಿ ಅಂತೇಳಿ. ನೋಡಿ ಇಲ್ಲೆಲ್ಲ ಮನೆಗಳೇ ಇಲ್ಲ. ಈಚೆ ರೈಟ್ ಸೈಡ್ ಫಾರೆಸ್ಟ್, ಲೆಫ್ಟ್ ಸೈಡ್ ತೋಟ ಇದೆ. ಇಲ್ಲಿ ಇನ್ನೊಂದು ಕಡೆ ಇಲ್ಲಿನೊಂದು 500 ಮೀಟರ್ಸ್ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಯ್ತು. ಮತ್ತೆ ಈಗ 2 ಸೈಡ್ ಫಾರೆಸ್ಟ್. ಇವಾಗ ನಾನು ಹೋಗೋ ಪ್ಲೇಸ್ ಹೇಗಿದೆ ತೋರಿಸ್ತೀನಿ ನೋಡಿ. ಇದು ಸಖತ್ ಡೇಂಜರ್ ಪ್ಲೇಸ್, ಆನೆ ನಿಲ್ಲೋ ಪ್ಲೇಸ್. ಅಲ್ಲ, ಆನೆ ನಿಲ್ಲೋದಂತಲ್ಲ, ಬಟ್ ಆನೆ ನಿಂತ್ರು ಈ ಟರ್ನಲ್ಲಿ ಸಖತ್ ಭಯ. ಇವಾಗ ಇನ್ನೊಂದು ಪ್ಲೇಸ್ ತೋರಿಸ್ತೀನಿ ನಿಮಗೆ. ಈಗ ನೆಕ್ಸ್ಟ್ ಸಿಗುತ್ತೆ. ಇವಾಗ ಸ್ಟ್ರೈಟ್ ರೂಟ್ ಹತ್ರ ತೋರಿಸ್ತೀನಿ ನೋಡಿ. ಇಲ್ಲೊಂದು ಬಸ್ ಸ್ಟ್ಯಾಂಡ್ ಕಾಣ್ತಿದೆ ನಿಮಗೆ. ಈ ಪ್ಲೇಸಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ ನೋಡಿ. ಆ ಬಸ್ ಸ್ಟ್ಯಾಂಡಲ್ಲಿ ಯಾರೋ ಒಬ್ಬ ಸೂಸೈಡ್ ಮಾಡ್ಕೊಂಡಿರೋದು. ಚೆನ್ನಾಗಿ ಕುಡಿದು ಸೂಸೈಡ್ ಮಾಡ್ಕೊಂಡಿದ್ದ. ಅದೇ ಡೇಂಜರ್ ಅಂತೆಲ್ಲ ಹೇಳ್ತಿದ್ರು ಅವಾಗ. ಬಟ್ ನನಗೆ ಆ ಥರ ತುಂಬ ಸರಿ ಬಂದಿದ್ದೀನಿ ನಾನು, ನನಗಂಥದ್ದೇನು ಫೀಲ್ ಆಗಿಲ್ಲ. ನೋಡಿ ಇಲ್ಲಿಂದ ಮತ್ತೆ ಲೆಫ್ಟ್ ತಗೋಬೇಕು. ಇಲ್ಲಿಂದ ನೋಡಿ ಆಫ್ ರೋಡು, ಇಲ್ಲಿಂದ ಮನೆ ಸಿಗೋವರೆಗೂ ಆಫ್ ರೋಡು. ಇಲ್ಲೇ ಭಯ ಆಗೋದು.
ಆನೆ ಏನಾದ್ರು ಬಂದು ಸಿಕ್ತು ಅಂತ ಹೇಳಿದ್ರೆ ಗಾಡಿನ ಸ್ಪೀಡ್ ಹೊಡಿಯಕ್ಕೂ ಆಗಲ್ಲ. ಮತ್ತೊಂದು ಹೇಳಿದ್ರೆ ಇಲ್ಲಿ ಈಗ ಎಸ್ಟೇಟ್ ಅಲ್ಲಿ ಇವಾಗ ಡೆತ್ ಆಗ್ತಾರೆ ನೋಡಿ, ಡೆತ್ ಆಗೋರ್ನೆಲ್ಲ ಇಲ್ಲೇ ಸೈಡ್ ಅಲ್ಲಿ, ಇಲ್ಲೇ ತೋಟದ ಬದಿಲೆಲ್ಲ ದಫನ್ ಮಾಡೋದು. ಒಂದ್ಸಲಿ ನೋಡಿದೀನಿ, ಹಂಗ ಗೊತ್ತಷ್ಟೇ. ಎಲ್ಲ ವಿಷಯ ಗೊತ್ತಿರೋದೆ, ಆದ್ರೆ ಭಯ ಇಲ್ಲ ಅಷ್ಟೇ. ನಾನ್ ಅಂದ್ಕೊಳ್ಳೋದು ಇಷ್ಟೇ, ಬೆಳಗ್ಗೆ ಹೆಂಗೋ ಹಂಗೆ ರಾತ್ರಿ ಕೂಡ, ಬೆಳಿಗ್ಗೆ ಏನಿರುತ್ತೋ ಅದೇ ರಾತ್ರಿ ಕೂಡ ಇರುತ್ತೆ. ಸೊ ಹಾಗಾಗಿ ನಮಗೆ ಅಂಥದ್ದು ಭಯ ಅನ್ನೋದು ಏನು ಇಲ್ಲ. ನೋಡಿ ಇಲ್ಲಿ ಕೂಡ ಬರ್ತಿದ್ದಾರೆ ಜನ. ನನಗೆ ಆ ಥರದ್ದು ಫೀಲ್ ಏನು ಅನ್ಸಲ್ಲ ನೈಟ್ ಹೊತ್ತಲ್ಲಿ. ಅನ್ಸಿದ್ರು ಅದು ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಹಿಂಗೆ ಆನ್ ರೋಡಲ್ಲಿ ಹೋಗುವಂಥದ್ದು. ಆನ್ ರೋಡಲ್ಲಿ ಹೋಗ್ಬೇಕಾದ್ರೆ ಈ ಹಾರರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರಲ್ಲ ಅದು. ಇನ್ನು ಮಳೆಗಾಲದಲ್ಲಿ ಇದ್ರೆ ಈ ರೂಟಲ್ಲಿ ಹೋಗಕ್ಕೆ ಆಗಲ್ಲ, ಆ ರೀತಿ ಇರುತ್ತೆ ಈ ರೂಟು. ಅಷ್ಟು ಸ್ಕಿಡ್ಡಿ ಆಗಿರುತ್ತೆ, ಹೋಗಕ್ಕಾಗಲ್ಲ, ಗಾಡಿ ಓಡ್ಸಕ್ಕೆ ಆಗಲ್ಲ. ಇನ್ನೇನು ಎಸ್ಟೇಟ್ ಬಂತು, ಇನ್ನೇನು ತೊಂದರೆ ಇಲ್ಲ. ಇನ್ನು ಆ ಥರದ್ದೇನು ಪ್ರಾಬ್ಲಮ್ ಇಲ್ಲ. ಇನ್ನೂ ಆರಾಮಾಗಿ ಇನ್ನು ಮನೆಗಳು ಸಿಗ್ತದೆ, ಇನ್ನೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಸೊ ನೀವು ಒಬ್ಬರೇ ಈ ಥರ ಪ್ಲೇಸಲ್ಲಿ ನೀವು ಹೋಗೋಕ್ಕೆ ಟ್ರೈ ಮಾಡಿದಿರಿ ಎಲ್ಲಾದರೂ? ಕಮೆಂಟ್ ಮಾಡಿ. ತುಂಬ ಜನ ಹೋಗೋದಿಲ್ಲ, ಭಯ ಪಡ್ತಾರೆ. ಹೋಗ್ಬೇಕಾದ್ರೆ ಇಬ್ರು ಇರಲೇಬೇಕು. ಇಬ್ರು ಇದ್ರೂ ಭಯ ಪಡ್ತಾರೆ ಕೆಲವರು. ಬಟ್ ನಾನು ಅದು ಬಸ್ ಸ್ಟ್ಯಾಂಡ್ ತೋರಿಸ್ತೆ ನೋಡಿ, ಅದೇ ಪ್ಲೇಸ್ ಹತ್ರ ಕೆಲವರು ಹೇಳೋದನ್ನ ನಾನು ಕೇಳಿದ್ದೀನಿ. ಆ ಥರ ಆಗಿತ್ತು, ಈ ಥರ ಆಗಿತ್ತು, ನೋಡ್ಬಿಟ್ಟು ಚಳಿ ಜ್ವರ ಬಂದಿತ್ತು, ಮಲಗಿದ್ದ, ಅವನಿಗೆ ಏನು ಮದ್ದು ಮಾಡಿದ್ರು ರಿಕವರಿ ಮಾಡೋಕ್ಕಾಗಲಿಲ್ಲ, ಆ ಥರದ್ದೆಲ್ಲ ತುಂಬ ಕೇಳಿದ್ದೀನಿ. ಬಟ್ ನನಗಂತ ಫೀಲ್ ಅನಿಸಿಲ್ಲ ಈ ಬಂದಲ್ಲಿ, ಈ ರೂಟಲ್ಲಿ. ಇದು ಫಸ್ಟ್ ಟೈಮ್ ಏನೂ ಅಲ್ಲ ನಾನು ಬಂದಿರೋದು, ತುಂಬ ಸರಿ ಬಂದಿದ್ದೇನೆ. ಸೊ ಹಾಗಾಗಿ ನನಗಂಥದ್ದೇನು ಅನಿಸಿಲ್ಲ. ಒಳ್ಳೆ ಆಫ್ ರೋಡು, ಒಳ್ಳೆ ಕ್ಲಿಯರ್ ರೋಡ್ ಅಷ್ಟೇ. ಸೊ ಫ್ರೆಂಡ್ಸ್, ಫೈನಲಿ ನಾವೀಗ ಮನೆ ಹತ್ರ ಬಂದ್ವಿ. ಇವಾಗ ಹೋಗಿ ಒಂದು ಐಸ್ ಕ್ರೀಮ್ ತಗೊಂಡಿದ್ದೇನೆ, ಐಸ್ ಕ್ರೀಮ್ ಕೊಡ್ಬೇಕು. ಈ ಚಳಿಲಿ ಐಸ್ ಕ್ರೀಮ್ ಬೇರೆ ತಿಂತೀರ ಅಂತ ಹೇಳ್ಬಿಟ್ಟು ಅದಕ್ಕೆ ಬೇರೆ ಬೈಯಕ್ಕಿದೆ. ಸೊ ಫ್ರೆಂಡ್ಸ್, ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.